ಅಂಬಿಕಮ್ಮ, ಸುನಂದಮ್ಮ, ಲೋಲಾಕ್ಷಮ್ಮಂಗೆ ಆಯ್ತಲ್ಲ ಶೇರ್ ಕೊಟ್ಟಿದ್ ಸರಿಯಾ? ಅಷ್ಟು ಎ ಶೆಡ್ಯೂಲ್ ಪ್ರಾಪರ್ಟಿಲಿ ಗಿಫ್ಟ್ ಡೀಡ್ಸ್ 2 ಇದೆ. ಆ ಗಿಫ್ಟ್ ಡೀಡ್ಸ್ ಅಲ್ಲಿ ಏನ್ ಬಂದಿತ್ತು ಅವ್ರಿಗೆ ಕೊಡ್ಬೇಕು, ನಿಜ, ನಾವೇನ್ ಕೊಡ್ಬಾರ್ದು ಅಂತ ಹೇಳಲ್ಲ. PNC ಶೆಡ್ಯೂಲ್ is said to be acquired through the A schedule, ಜಾಯಿಂಟ್ ಫ್ಯಾಮಿಲಿ ನ್ಯೂಕ್ಲಿಯಸ್ ಅಂತೆಲ್ಲ ಬರ್ದು ನಮ್ ಪರ್ಸನಲ್ ಪ್ರಾಪರ್ಟೀಸ್ ಅಲ್ಲೆಲ್ಲ ಕೊಡ್ಬೇಕು ಅಂತ ಬರ್ತದೆ. ಅದೇ ಬಂದಿದೆ ಈಗ D1 D2 ಇಂಡಿಪೆಂಡೆಂಟ್ ಹೆಸರಿನಲ್ಲಿರೋ ಪ್ರಾಪರ್ಟಿಲೂ ಶೇರ್ ಕೊಡ್ಬೇಕು ಅಂತ ಹಾಕಿದೆ. ಆನ್ ದ ಗ್ರೌಂಡ್ ದಟ್ ಐ ಹ್ಯಾವ್ ನಾಟ್ ಶೋನ್ ವೇರ್ ಐ ಹ್ಯಾವ್ ವರ್ನ್, ಇಟ್ ಈಸ್ ಓನ್ಲಿ ಥ್ರೂ ದ ಎ ಶೆಡ್ಯೂಲ್ ಪ್ರಾಪರ್ಟಿ. ಕಾನ್ಸೆಪ್ಟ್ ಆಫ್ ಜಾಯಿಂಟ್ ಫ್ಯಾಮಿಲಿನೇ ಇಲ್ಲ ಅಲ್ಲಿ. ತಪ್ಪಾಗುತ್ತೆ. ಜಾಯಿಂಟ್ ಫ್ಯಾಮಿಲಿನೇ ಇಲ್ಲ, ತಪ್ಪಾಗುತ್ತೆ. ಪ್ರಾಪರ್ಟಿ ಮದರ್ಸ್ No, doctrine of joint family nucleus and spillover is not applicable in the case on hand for the simple reason you also say Basavaraju's self earning. ಇಲ್ಲ, ಅವರ ಅತ್ತೆ ಕೊಟ್ಟಿರೋದು ಈ ಪಾರ್ವತಮ್ಮ ಫಸ್ಟ್ ವೈಫ್ ಅವ್ರ ತಾಯಿ ಬರ್ದಿರೋ ಆಯ್ತು gifted by the grandmother given to the daughter and the son-in-law jointly. A schedule, all the A schedule properties. ಆಯ್ತಪ್ಪ, ಹಂಗಾಗಿದ್ರೆ ಬರೇ ಸಣ್ಣ ಕೂಡ ಅರ್ಧನೇ ಔಟ್ ಆಫ್ ದಿ ಅರ್ಧನೇ. ಆ 50% ಇಂದನೇ ಇವೆಲ್ಲ ತಗೊಂಡಿದ್ದು ಅಂತ ಏನ್ ಪ್ರೂಫ್ ಕೊಟ್ಟಿದ್ದೀರಿ? ಜಾಯಿಂಟ್ ಫ್ಯಾಮಿಲಿ ಅಂತೂ ಆಗಲ್ಲ. ಸಿ ಕಾಂಟ್ರಿಬ್ಯೂಷನ್ ಕುಡ್ ಬಿ ಫ್ರಮ್ ದಿ 50% ಆಫ್ ದಿ ಪ್ರಾಪರ್ಟಿ ಗಿಫ್ಟೆಡ್ ಬೈ ಮದರ್ ಇನ್ ಲಾ ಆಫ್ ದಿ D1 ಅಂಡ್ ಮದರ್ ಆಫ್ ದಿ plaintiffs, ಗ್ರ್ಯಾಂಡ್ ಮದರ್ ಆಫ್ ದಿ plaintiffs. 50% out of the BNC schedule properties. The entire 100% in the A schedule property. Except that income, no other sources will not be approved. ಆಯ್ತಪ್ಪ, Whatever the ಪಾಯಿಂಟ್ ಈಸ್, ಆ ಪ್ರಾಪರ್ಟಿನಲ್ಲಿ ನಿಮ್ಗೆ 0.5% ಆಸ್ ಎ ಚಿಲ್ಡ್ರನ್ ಆಫ್ ಬಸವರಾಜ್ ಅಂಡ್ ಪಾರ್ವತಮ್ಮ ತಗೊಳ್ಳೋದ್ರಲ್ಲಿ ಏನು ತಕರಾರಿಲ್ಲ. ಅಲಾಂಗ್ ವಿತ್ ಜಗದೀಶಪ್ಪ ಈಕ್ವಲಿ. ಅಲ್ಲ, ಜಗದೀಶಪ್ಪ ಬರಲ್ಲ, ಇವ್ರು ಅಳಿಯ ಬರ್ತಾರೆ ಬಸವರಾಜು. ಅಲ್ಲ, ಜಗದೀಶಪ್ಪ ಇಸ್ ಥ್ರೂ ದ ಸೆಕೆಂಡ್ ವೈಫ್. ಸೆಕೆಂಡ್ ವೈಫ್. ನೋ ಸರ್. ಬಸವರಾಜ being the son-in-law of husband of ಪಾರ್ವತಮ್ಮನ ತಾಯಿ ಅಂದ್ರೆ ಬಸವರಾಜನ ಅತ್ತೆ ಕೆಲವು ಪ್ರಾಪರ್ಟಿನ ಈ ಬಸವರಾಜನ್ಗೆ ಮತ್ತೆ ಪಾರ್ವತಮ್ಮಂಗೆ ಅಂತ ಕೊಟ್ರು. ದಕ್ಷಿಣೆ ಅಂತಲಾರು ಇರ್ಬೋದು, ಪ್ರೀತಿ ಅಂತಲಾರು ಇರ್ಬೋದು, ಏನೋ ಕೊಟ್ರು. ಬಸವರಾಜ ಪಾರ್ವತಮ್ಮನಲ್ಲಿ 3 ಹೆಣ್ಮಕ್ಳನ್ನಾದ್ಮೇಲೆ ತೀರ್ಕೊಂಡೋಗ್ಬಿಟ್ಮೇಲೆ ಪಾರ್ವತಮ್ಮ ಸಿದ್ಧಗಂಗಮ್ಮನ್ ಮದುವೆ ಮಾಡ್ಕೋತಾನೆ. ಜಗದೀಶಪ್ಪ ಮತ್ತೆ ಮಲ್ಲಿಕಾರ್ಜುನ ಇಬ್ರು ಮಕ್ಕಳು. ಮಲ್ಲಿಕಾರ್ಜುನ ಮದುವೆ ಇಲ್ದಲ್ನೇ ಸತ್ತೋಗ್ತಾನೆ. ಅಲ್ಲಿಗೆ ಉಳ್ಕೊಳ್ಳೋರು ಬಸವರಾಜನ್ ಈಗ ಯಾರು ಅಂತಂದ್ರೆ ಏರ್ಸ್ ಅಂದ್ರೆ ಸಿದ್ಧಗಂಗಮ್ಮ ಸೆಕೆಂಡ್ ವೈಫು, 3 ಜನ ಮೊದಲನೇ ಹೆಂಡತಿ ಹೆಣ್ಮಕ್ಳು, ಮತ್ತೆ ಇವನಿಂದ 2ನೇ ಹೆಂಡತಿಯಿಂದ ಹುಟ್ಟಿರ್ತಕ್ಕಂಥ ಜಗದೀಶಪ್ಪ. ಸೊ ಅಲ್ಲಿಗೆ ಬಸವರಾಜ ಇಫ್ ಹಿ ಹಸ್ ಡೈಡ್ ಇಂಟರ್ಸ್ಟೇಟ್, all properties after Parvathamma has also gone to the Basavaraja in full extent, and 1/4 each to the Basavaraja and the 3 daughters. It was the 50% of the 50%. One ನಿಮಿಷ, of the 50%. So 1/4 of 50%. ಅದಷ್ಟಕ್ಕೆ ಇವ್ರ 3 ಜನಕ್ಕೆ ಬಸವರಾಜನ್ಗೆ ಮತ್ತೆ ಇವ್ರ 3 ಜನಕ್ಕೆ ಆಗ್ಬೇಕು. ಅಲ್ಲಿಗೆ ಏನಾಯ್ತು? 2/3 of 50% of Parvathamma at the most they are entitled for a moment. ಅದಾಯ್ತು. ಬಸವರಾಜ ಇನ್ನು ಬದುಕಿದಾನೆ. therefore these 3 daughters could not have filed a suit for partition as against Basavaraja in his lifetime. ಸೊ ಏನಿದ್ರು ಕೇಳ್ಬೇಕಾಗಿದ್ರೆ ಶೇರು ಪಾರ್ವತಮ್ಮನ ತೀರ್ಕೊಂಡು ಹೋದಂತದ್ದು, ಪಾರ್ವತಮ್ಮಂಗೆ ಅವ್ರ ತಾಯಿ ಕೊಟ್ಟಂತ ಶೇರ್ ನಲ್ಲಿ 50% ನಲ್ಲಿ 1/3 ಈಚ್ ಬರ್ಬೇಕು ನಮ್ಗೆ ಅಂತ ಕೇಳ್ಬೇಕು. ಅಲ್ಲಿಗೆ ಸೂಟ್ ಮುಗ್ದೋಗುತ್ತೆ. ಈಗೇನ್ ಕೇಳ್ತಾ ಇದಾರೆ? ಬಸವರಾಜ ಮತ್ತೆ ಈ ಇವರು ಜಗದೀಶಪ್ಪನ ಹೆಸರಿನಲ್ಲಿ ಇರ್ತಕ್ಕಂಥ ಪ್ರಾಪರ್ಟಿಲು ಕೊಡು ಅಂತಾರೆ. ಅದ್ ಬರಕ್ ಆಗಲ್ಲ. ಯಾಕಂದ್ರೆ ಜಗದೀಶಪ್ಪ ಒಂದು ಇಂಡಿಪೆಂಡೆಂಟ್ ಆಗಿ ಕೇಳುದು, ಯಾಕಂದ್ರೆ ಅವನ ಅರ್ನಿಂಗ್ ಆಯ್ತು. ಬಸವರಾಜನ್ ಅಂತೂ ಜೀವಂತವಾಗಿರೋ ಕೇಳಕ್ ಆಗಲ್ಲ. ಅಲ್ಲ, ಅವರು he also died during the pendency of this appeal. He also died during the pendency of when they said appeal. First if by the time we filed this appeal he was dead. ಅಲ್ಲ, ಆಯ್ತು, ವಾಟ್ ಎವರ್ ಇಟ್ ಇಸ್, ಒಂದ್ ಡೇಟ್ ಹೇಳಿದ್ರೆ ಆಮೇಲೆ ನೋಡ್ಬೋಣ. ಆಯ್ತು ಬಿಡಿ. and a will is produced. ಆಯ್ತು, ಇಟ್ಸ್ ಓಕೆ. ನಾವು ಆಸ್ ಪರ್ ದಿ ವಿಲ್ ಎಂಟೈರ್ ಬಸವರಾಜ ಶೇರ್ ಹ್ಯಾಸ್ ಗಾನ್ ಟು ದಿ ಜಗದೀಶಪ್ಪ. Yes.
And they admit that. Now the point is, The 50% ಬಸವರಾಜ ಇಂಡಿಪೆಂಡೆಂಟ್ ಪ್ರಾಪರ್ಟಿ ನಲ್ಲಿ ಇರೋದಕ್ಕೆ ಮತ್ತೆ G2 ಇಂಡಿಪೆಂಡೆಂಟ್ ಪ್ರಾಪರ್ಟಿ ಇರೋದಕ್ಕೆ ಈ 3 ಜನ ಪ್ಲಾಂಟರ್ಸ್ ಗೆ ಶೇರ್ ಕೊಟ್ಟಿದ್ ತಪ್ಪು ಅಂತ ರಿಸ್ಟ್ರಿಕ್ಷನ್ ಅಪೀಲ್ ಅಷ್ಟಕ್ಕೆ. ಆಮೇಲೆ ಅವರಿಗೆ ಅವರ ತಾಯಿ ಶೇರ್ ಏನಿತ್ತು 50%, ಅದ್ರಲ್ಲಿ ಅವ್ರಿಗೆ ನಾವು ಕೊಡ್ಬೇಕು. ದಟ್ಸ್ ಅವರ್ ಕೇಸ್. ಕೊಟ್ಟೆ ಕೊಡ್ತಾರೆ. ಆಮೇಲೆ ಇನ್ನೊಂದು, ವಾಟ್ ದೇರ್ ಕೇಸ್ ಇಸ್ ಜಾಯಿಂಟ್ ಫ್ಯಾಮಿಲಿ ಪ್ರಾಪರ್ಟಿ ಅಂಡ್ ದೇ ಹ್ಯಾವ್ ಎಫೆಕ್ಟ್ ರಿಜಿಸ್ಟರ್ಡ್ ಪಾರ್ಟಿಷನ್ ಆಗಿದೆ 85 ಅಲ್ಲಿ ಬಿಟ್ವೀನ್ ಬಸವರಾಜು ಅಂಡ್ ಜಗದೀಶಪ್ಪ. ಅದರಲ್ಲಿ ಅವ್ರವ್ರ ಶೇರ್ ತಗೊಂಡಿದ್ದಾರೆ. ಅಂಡ್ ದಟ್ ಈಸ್ ನಾಟ್ ಬೈಂಡಿಂಗ್ ಅಂತ ಹೇಳಿ, ದಟ್ ಇಸ್ ನಾಟ್ ಬೈಂಡಿಂಗ್ ಅನ್ ಅವರ್ ಶೇರ್ ಅಂತ ಹೇಳ್ತಾರೆ. ದೋ ದೇರ್ ಇಸ್ ಅ ಪ್ರಾವಿಸೋ ಟು ಆಲ್ರೈಟ್, ಇಟ್ಸ್ ಓಕೆ, ದಟ್ಸ್ ಓಕೆ, ಲೆಟ್ ಅಸ್ ಸಿ. ನಾವು ಅದಕ್ಕೆ ಇವಾಗ ನೀವು ನೋಡಿ ಏನ್ ಕೊಡ್ತೀರ ಅವ್ರು ಕೇಳಿ. ನೀವೇನ್ ಕೊಡ್ತೀರಿ ಹೇಳಿ, ಅಲ್ಲಿಗೆ ಮುಗ್ದೋಗುತ್ತೆ. ಅವ್ರ ಹತ್ರ ಇದೆ ಪ್ರಾಪರ್ಟಿ, ಅವ್ರು ಕೊಡ್ಬೇಕು. ನಾವು ಕೊಡ್ಬೇಕು ಆ ಶೇರ್. ಅಲ್ಲಪ್ಪ, ಈ 3 ಜನಕ್ಕೆ ಬರ್ಬೇಕು ಅಂತ ಆಗಿದೆ. ನೀವು ಅರ್ಧದಲ್ಲಿ ಪಾರ್ವತಮ್ಮನ ಅರ್ಧ ಶೇರ್ಗೆ ಆಗೋಗ್ಬಿಡುತ್ತೆ, ತೊಂದ್ರೆ ಇಲ್ಲ. B and C schedule property. No, see, ಜಗದೀಶಪ್ಪ cannot enjoy the entire property. ಆಯ್ತಲ್ಲ, ಹಂಗಿದ್ಮೇಲ್ದ ನೀವ್ ಏನ್ ಕೇಳ್ತೀರಾ ಅನ್ಬಿಟ್ಟು ಅಂತ ಕೇಳಿದ್ರೆ ಅದನ್ನ ನೋಡ್ಬಿಟ್ರೆ ಆಯ್ತಷ್ಟೇ. ನಾವ್ ಅವಾಗ ಹೇಳೋಣ ಜಗದೀಶಪ್ಪಂಗೆ B and C schedule property ಸ್ವಲ್ಪ ಕೊಡ್ಲಿ ಸರ್. ಯಾಕಂದ್ರೆ 50% ಮದರ್ ಪ್ರಾಪರ್ಟಿ ಯುಟಿಲೈಸ್ ಮಾಡ್ಕೊಂಡು ಔಟ್ ಆಫ್ ದಟ್ ಅರ್ನಿಂಗ್ಸ್ ದೇ ಪರ್ಚೇಸ್ ದಿ ಪ್ರಾಪರ್ಟಿ. ಟ್ರಯಲ್ ಕೋರ್ಟ್ ಅಲ್ಲಿ ಮತ್ತೆ ಅಪಿಲೇಟ್ ಕೋರ್ಟ್ ರೆಕಾರ್ಡ್ಸ್ ದ ಕ್ಲಿಯರ್ ಫೈಂಡಿಂಗ್ ದಟ್ ಅವರು ಇಂಡಿಪೆಂಡೆಂಟ್ ಸೋರ್ಸ್ ಆಫ್ ಇನ್ಕಮ್ ಪ್ರೂವ್ ಮಾಡಿಲ್ಲ ಅಂತ ಫೈಂಡಿಂಗ್ ಕೊಟ್ಟಿದ್ದಾರೆ ಟ್ರಯಲ್ ಕೋರ್ಟ್ ಅಲ್ಲಿ. ಒಳ್ಳೆ ಚೆನ್ನಾಗಾಯ್ತಲ್ಲ. ಆ ಥಿಯರಿನೇ ಅಪ್ಲಿಕಬಲ್ ಆಗಲ್ಲ ಈ ಕೇಸಲ್ಲಿ. ಆಗಲ್ಲ, ನಿಮ್ಮ ನಿಂತಿರೋ ಫೌಂಡೇಶನ್ನೇ ಅಲ್ಗಾಡಿಸ್ಬಿಡುತ್ತೆ, ಬರಲ್ಲ. ನಾವು ಓನ್ಲಿ ಕ್ವಶನ್ ಈಸ್, ನಿಮ್ಗೆ ಏನ್ ಬೇಕು ಅಂತ ಸ್ವಲ್ಪ ಕೇಳಿದ್ರೆ ದುಡ್ಡಿಂದ್ರಲ್ಲಿ ಅದನ್ನ ಮಾತಾಡಿಸ್ಬೋದು ಕರ್ಸಿ. ಪ್ರಾಪರ್ಟಿ ಬೇಕಾದ್ರೆ ಜಗದೀಶಪ್ಪ ಇಟ್ಕೊಳ್ಳಿ. ಎಲ್ಲಾರು ಅನುಕೂಲವಾಗಿದ್ದಾರೆ. 70 ವರ್ಷ ದಾಟೋಗಿದ್ದಾರೆ. ಅದ್ ಏನಕ್ಕೆ ನಮ್ ಮೇಲೆ ಇಷ್ಟು ಸಿಟ್ಟಿದ್ಯೋ ಗೊತ್ತಿಲ್ಲ ಸ್ವಾಮಿ. ಏನಕ್ಕೆ ಸಿಟ್ಟಿದೆ ಅಂತಂದ್ರೆ, ನಮ್ಮಪ್ಪ ನಮ್ಮಮ್ಮ ಸತ್ತೋಗ್ಬಿಟ್ಮೇಲೆ 2ನೇ ಹೆಂಡ್ತಿನ ಮದುವೆ ಮಾಡ್ಕೊಂಬಿಟ್ಟ, ನಾವು ಸೌತಿ ಮಕ್ಕಳಾಗ್ಬಿಟ್ವಿ. ಅವ್ರಿಗೆ ಮದ್ವೆ ಮಾಡಾದ್ಮೇಲೆ, ಅವ್ರು ಮದ್ವೆ ಮಾಡ್ಕೊಂಡಾದ್ಮೇಲೆ ಇವ್ರಿಗೆಲ್ಲ ಮದ್ವೆನೂ ಮಾಡಿದ್ದಾರೆ. ಅದೇ ಸೌತಿ ಆಮೇಲೆಲ್ಲ ಮಕ್ಕಳಾಗ್ಬಿಟ್ವಿ ಮಾಡಿದ್ದಾರೆ. ಅಂತ. ಸೌತಿ ಮಕ್ಕಳಾಗ್ಬಿಟ್ಟು ಆಲ್ ದಿ ಪಾರ್ಟೀಸ್ ಕೀಪ್ ದೆಮ್ ಪ್ರೆಸೆಂಟ್. ಪಾರ್ಟೀಸ್ ಆರ್ ಡೈರೆಕ್ಟ್. ಬೇಕಾದ್ರೆ ಅವ್ರು ಹೇಳಿದ್ರೆ ವಿ ಕ್ಯಾನ್ ಸಿಟ್ ಔಟ್ ಬರ್ಸ್ಬಿಡಿ ಒಂದ್ಸತಿ, ಬರ್ಲಿ. ಕರೆಸ್ತೀನಿ, ಏನ್ ತೊಂದ್ರೆ ಇಲ್ಲ. Parties are directed to be present to find out the feasibility of the amicable settlement, if any, having regard to the intrinsic issues involved in the matter and the scope of the appeal. Release this matter. ಯಾವತ್ತು 3ನೇ ತಾರೀಕು 4ನೇ ತಾರೀಕು ಯಾವತ್ತು ಸಾಯಂಕಾಲ 3/9 at 2:30. ಗ್ರೇಟ್. ನೋಡಿ ಇವ್ರೆ, ಅವನು ಸರಿನೋ ತಪ್ಪೋ ಗೊತ್ತಾಯ್ತಲ್ಲ. ಇದಿದ್ದು ಒಂದೇ ಕುಲದೀಪಕ ಅಂತ 2ನೇ ಮದುವೆ ಮಾಡ್ಕೊಂಡಿದ್ದು. ನಮ್ ಜನಕ್ಕೆ ಇನ್ನೂ ಬಂದ್ಬಿಟ್ಟಿದೆ ಗಂಡು ಬೇಕು ಅಂತ. ಅದಾಯ್ತು. ಈ ಪುಣ್ಯಾತ್ಮ 2ನೇ ಹೆಂಡತಿನಲ್ಲಿ ಗಂಡ್ ಮಗ ಸಿಕ್ತ. 2ನೇವನು ಸಿಕ್ಕಿದ್ದ ಗಂಡ್ ಮಗ ಗ್ರಾಚಾರ ಉಳಿಲಿಲ್ಲ, ಅವ್ನು ಹೋಗ್ಬಿಟ್ಟ. ಈಗ ಉಳ್ಕೊಂಡ್ರು ಅವ್ನು ಜಗದೀಶಪ್ಪ ಒಬ್ನೇ ಕುಲದೀಪಕ ಅಂತ. ನೀವೆಲ್ಲನೂ ಸ್ಟೆಪ್ ಸಿಸ್ಟರ್ಸ್, ಗೊತ್ತಾಯ್ತಲ್ಲ. ಸ್ಟೆಪ್ ಸಿಸ್ಟರ್ಸ್ಗೆ ಅವ್ರಿಗೂ ಎಲ್ಲ ವಯಸ್ಸುಗಳಾಗಿದೆ, ಅವ್ರವ್ರದ್ದು ಸ್ವಂತ ಎಲ್ಲ ಮಾಡ್ಕೊಂಡಿದ್ದಾರೆ, ಗಂಡ ಮಕ್ಕಳು ಎಲ್ಲ ಇದ್ದಾರೆ. ಪಾರ್ವತಮ್ಮನಿಂದ ಆಶೀರ್ವಾದ ಅಂತ 50% ಬಂದೇ ಬರುತ್ತೆ. ಅದ್ರ ಮೇಲ್ಗಡೆಗೆ ಇನ್ನಷ್ಟು ಅವ್ರ ಅಪ್ಪನ್ ಮಾಡ್ಕೊಂಡಿರೋದ್ರಲ್ಲಿ ಜಗದೀಶಪ್ಪನ್ ಕೊಟ್ಟಿರೋದ್ರಲ್ಲಿ ಏನಾದ್ರು ಒಂಚೂರು ಕೊಡ್ಬೇಕು ಅಂತ. ಇಷ್ಟು ದುಡ್ಡು ಅಂತ ಮಾತಾಡ್ಬಿಟ್ರೆ, ಅಷ್ಟು ದುಡ್ಡು ಅಂತ ಹೇಳ್ಬಿಟ್ರೆ ಅಷ್ಟು ಕೊಟ್ಬಿಡ್ತೀವಿ. ಅವ್ರು ಏನಾದ್ರು ಮಾಡ್ಕೊಳ್ಳಿ, ಹೋಗ್ಲಿ ಬಿಡಿ. ಗೊತ್ತಾಯ್ತಲ್ಲ. ಕ್ರಿಮಿನಲ್ ಕೇಸ್ ಎಲ್ಲ 2ನೇದ್ ನೋಡಿ, ಅಲ್ಲಿ ಅವ್ನ್ ಜಗದೀಶಪ್ಪ ಈಗ್ಲೂ ವರ್ಷ ಬಸವರಾಜನ್ಗೆ ಹೋಗಿ ಹಾಲು ತುಪ್ಪನ್ನ ಏನ್ ಬೇಕೋ ಮಾಡಿ ಬರ್ತಾನೆ. ನೀವ್ ಒಂದಿನ ಆ ಕಡೆ ತಲೆ ಹಾಕಿ ಮಲಗ್ದವ್ರಲ್ಲ. ಒಂದಿನ ಆ ಕಡೆ ತಲೆ ಹಾಕಿ ಮಲಗ್ದವ್ರಲ್ಲ. ತಾಯಿ ತೀರ್ಕೊಂಡ್ಮೇಲೆ ತಂದೆ ಜೊತೆನೂ ರಿಲೇಶನ್ಶಿಪ್ ಹಾಳು ಮಾಡ್ಕೊಂಡು ಅವ್ರ ತಾಯಿ ಮನೆಯವ್ರ ಕಡೆ ಹೋಗಿ ಬದುಕೊಂಡ್ಬಿಟ್ರಿ ನೀವು, ಸೌತಿ ಮಕ್ಳಾಗ್ತಾರೆ ಅಂತ. ಒಂದಿನ ನೀವು ಅವ್ರನ್ನ ಕರ್ದು ಪಂಚಮಿಗೆ ಬೆನ್ಗೆ ಹಾಲು ಎರ್ದಿದ್ದಿಲ್ಲ ಜಗದೀಶಪ್ಪಂಗೆ. ಇವತ್ತು ಆಸ್ತಿಗ್ ಮಾತ್ರ ಅಂದ್ರೆ ಎಲ್ಲಿ ಕೇಳ್ತಾರ್ರಿ? ಅವ್ರ ಮನೆ ಮದ್ವೆಗೆ ಹೋಗ್ಲಿಲ್ಲ, ಅವ್ರ ಮನೆ ಸಾವು ನೋವು ಹೋಗ್ಲಿಲ್ಲ, ಪ್ರಾಪರ್ಟಿಗೆ ಮಾತ್ರ ಹೊಡೆದಾಡ್ತಾ ಇದ್ದೀರಿ. ಅಕ್ಕಿ ದುಡ್ಡೇ ಹಾಕೊಂಡು ದ್ವೇಷ ಮಾಡ್ಕೊಂಡು ಜಾಸ್ತಿ ಇದೆ, ಹಂಗಾಗಿ ಡಿಸ್ಪ್ಯೂಟ್ ಅನರ್ಜಿತ ವಿತ್ತಾನ ಮಷಡ್ಡಾಳು ವಿನಶ್ಯತಿ ಅಂತ ಸ್ತ್ರೀ ವಿತ್ತಂ ಅಧಮಾಧಮಂ ಅಂತ ಅತ್ತೆ ಕಡೆಯಿಂದ ಬಂದಿದ್ದ ಪ್ರಾಪರ್ಟಿನಲ್ಲಿ ಶ್ರೇಯಸ್ಸಿಗೆ ಬಂದ್ಬಿಟ್ಟಿದ್ದಾನೆ ಅಂತ ನೀವ್ ಹೇಳೋದು ಅಂತ. ಅವನ ಹಂಗಾರೆ ದುಡಿಲೇ ಇಲ್ವಾ? ಕೂತದ್ದೆಲ್ಲನೇ ನವಿಲ್ಗರಿ ಮರಿ ಹಾಕ್ಬಿಡ್ತಾ ಬಸವರಾಜ. ಹಂಗೆ ಬರೇ ಕೂತಿದ್ದೇನೆ ತನ್ನ ಅತ್ತೆ ಕಡೆಯಿಂದ ಬಂದಿದ್ದ ಅಷ್ಟೇ ತಿಂದಿದ್ ಬಿಟ್ಟ. ಅವನು ದುಡ್ದಾನೆ, ಅವನು ವ್ಯಾಪಾರ ಮಾಡಿದ್ದಾನೆ, ಬೇಕಾದ್ ಮಾಡಿದ್ದಾನೆ, ಏನೋ ಕೆಲಸ ಮಾಡಿದ್ದಾನೆ. ಆ ಪ್ರಾಪರ್ಟಿ ಅಷ್ಟೇ ಇದೆಯಾ ಇವತ್ತಿಗೆ? ಇಲ್ಲ, ಬೇರೆ ಏನೋ ಮಾಡ್ದ. ಆ ಪ್ರಾಪರ್ಟಿನೂ ಬೇಕು ಅಂತ ಕಣ್ಣಾಕಿದ್ರಿ. He was a cattle broker.